ಗೆಳೆಯರೇ ನಮಸ್ಕಾರ. ಈ ದಿನ ಒಂದು ಅತ್ಯಂತ ಪ್ರಮುಖವಾಗಿರುವಂಥ ವಿಷಯದ ಕುರಿತಾಗಿ ನಾವು ಮಾತನಾಡಲಿದ್ದೇವೆ. ಅದರ ಹೆಸರು ನಿಮೋನಿಕ್ ಅಂತಕ್ಕಂಥದ್ದು. ಸೊ ನಮ್ಮ ಬ್ರೈನಲ್ಲಿ ಈಸಿಯೆಸ್ಟ್ ವೇ ಜೊತೆಗೆ ಲಾಂಗ್ ಟರ್ಮ್ ಸ್ಟೋರೇಜನ್ನು ಇಟ್ಕೊಳ್ಳೋದಕ್ಕೆ ನಾವು ನಿಮೋನಿಕ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ಇತ್ತೀಚೆಗೆ ನಡೆದಿರುವಂಥ ಎಕ್ಸಾಮಲ್ಲಿ KS ಎಕ್ಸಾಮಲ್ಲಿ ಇರಾಕ್ ದೇಶವನ್ನು ಸುತ್ತುವರೆದಿರುವಂಥ ರಾಷ್ಟ್ರಗಳು ಯಾವ್ಯಾವ ಅಂತ ಪ್ರಶ್ನೆನ ಕೇಳಿದರು. 2022ರಲ್ಲಿ UPSCಯಲ್ಲಿ ಉಕ್ರೇನಿಗೆ ಬಾರ್ಡ್ರನ್ನು ಹೊಂದಿರತಕ್ಕಂಥ ರಾಷ್ಟ್ರಗಳು ಯಾವುದು ಅಂತ ಕೇಳಿದರು. ಅದೇ ರೀತಿಯಾಗಿ ಈ ಒಂದು ಕ್ಲಾಸಲ್ಲಿ ನಾವು ಕ್ಯಾಸ್ಪಿಯನ್ ಸಿ ಅಂತ ಬರುತ್ತೆ ನೋಡಿ, ತುಂಬಾ ಪ್ರಮುಖವಾಗಿರುವಂಥದ್ದು ಇದು. ಈ ಕ್ಯಾಸ್ಪಿಯನ್ ಸಿಗೆ ಸುತ್ತುವರೆದಿರುವಂತಹ 5 ರಾಷ್ಟ್ರಗಳು ಯಾವ್ಯಾವು ಅಂತ ಈ ಒಂದು ತರಗತಿಯಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಸೊ ಇದನ್ನು ನಾವು ಈಸಿಯೆಸ್ಟ್ ವೇಗೆ ನೆನ್ಪಿಟ್ಕೊಳ್ಬೇಕಂದ್ರೆ ತಾರಿಕ್ ಅಂತಕ್ಕಂತಹ ಒಂದು ಕೋಡ್ ವರ್ಡ್, ನಾವೇನಿಲ್ಲಿ ನಿಮೋನಿಕ್ ಅಂತ ಮೆನ್ಷನ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಕೋಡ್ ವರ್ಡಲ್ಲಿ ನಾವು ನೆನ್ಪಿಟ್ಕೊಳ್ಬೋದಾಗುತ್ತೆ. ಸೊ ಇದೊಂದು ಈಸಿಯೆಸ್ಟ್ ಆ್ಯಂಡ್ ಫನ್ನಿಯೆಸ್ಟ್ ವೇ ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಬೋದು. T ಸ್ಟ್ಯಾಂಡ್ಸ್ ಫಾರ್ ತುರ್ಕೆಮಿನಿಸ್ತಾನ್, A ಸ್ಟ್ಯಾಂಡ್ಸ್ ಫಾರ್ ಅಜರ್ಬೈಜಾನ್, R ಸ್ಟ್ಯಾಂಡ್ಸ್ ಫಾರ್ ರಷ್ಯಾ, I ಸ್ಟ್ಯಾಂಡ್ಸ್ ಫಾರ್ ಇರಾನ್, K ಸ್ಟ್ಯಾಂಡ್ಸ್ ಫಾರ್ ಕಜಕಿಸ್ತಾನ್. ಈ ರೀತಿಯಾಗಿ ತಾವು ನೆನ್ಪಿಟ್ಕೊಳ್ಳಿ. ಜೊತೆಗೆ ಇಲ್ಲಿ ನೀವು ಡಯಾಗ್ರಾಮನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಇದನ್ನು ಕ್ಯಾಸ್ಪಿಯನ್ ಸಿ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ, ಜೊತೆಗೆ ಇದನ್ನು ರಷ್ಯಾ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ, ಅಜರ್ಬೈಜಾನ್ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ, ಇರಾನ್ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಇದು ಸದರ್ನ್ ದಿಕ್ಕಿನಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ತುರ್ಕೆಮಿನಿಸ್ತಾನ್ ಜೊತೆಗೆ ಕಜಕಿಸ್ತಾನ್. ಸೊ ಇವೆಲ್ಲವೂ ಕೂಡ ಕ್ಯಾಸ್ಪಿಯನ್ ಸಮುದ್ರವನ್ನು ಸುತ್ತುವರೆದಿರುವಂತಹ ರಾಷ್ಟ್ರಗಳು ಅಂತ ನಾವು ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಸೊ ಹಾಗಾದರೆ ಸೋಲಾರ್ ಸಿಸ್ಟಮಲ್ಲಿ ನಮಗೆ ಕಂಡು ಬರ್ತಕ್ಕಂತಹ ಪ್ರಮುಖ ಗ್ರಹಗಳನ್ನು ನಾವು ನೋಡ್ಕೊಂಡಾಗ ಮೈ ವೆರಿ ಎಜುಕೇಟೆಡ್ ಮದರ್ ಜಸ್ಟ್ ಸರ್ವ್ಡ್ ಹಸ್ ನಟ್ಸ್ ಅಂತಕ್ಕಂತಹ ಒಂದು ಕೋಡ್ ವರ್ಡ್ ಅಥವಾ ನ್ಯೂಮೋನಿಕ್ ಮುಖಾಂತರ ನೀವು ನೆನ್ಪಿಟ್ಕೊಳ್ಬೋದು. ಸೊ ಮೈ ಅನ್ನುವಂತಹ ಜಾಗದಲ್ಲಿ ಮರ್ಕ್ಯುರಿ ಬರುತ್ತೆ. ವೆರಿ ಅಂತಕ್ಕಂಥ ಜಾಗದಲ್ಲಿ ವಿಯನ್ನು ತೆಗೆದುಕೊಂಡು ವೀನಸ್ ಅಂತ ತಿಳ್ಕೊಳ್ಳಿ. ಎಜುಕೇಟೆಡ್ ಅನ್ನೋದನ್ನು ಅರ್ತ್ ಅಂದರೆ ನಮ್ಮ ಭೂಮಿ ಗ್ರಹ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಮದರ್ ಅಂತಕ್ಕಂಥದ್ದನ್ನು ಮಾರ್ಸ್ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಜಸ್ಟ್ ಅಂತಕ್ಕಂಥದ್ದನ್ನು ಜುಪಿಟರ್ ಅಂತ ಐಡೆಂಟಿಫೈ ಮಾಡಿ. ಸರ್ವ್ಡ್ ಅನ್ನೋದನ್ನು ಸ್ಯಾಟರ್ನ್, ಹಜ್ ಅನ್ನೋದನ್ನು ಯುರೆನಸ್, ನಟ್ಸ್ ಅಂತಕ್ಕಂಥದ್ದನ್ನು ನೆಪ್ಚೂನ್ ಅಂತ ತಾವು ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ. ಸೊ ಈ ರೀತಿಯಾಗಿ ತುಂಬ ಈಸಿಯೆಸ್ಟ್ ವೇಯಾಗಿ ನಾವು ಈ ಒಂದು ಕ್ಲಾಸನ್ನು ನಾವು ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ಬೋದಾಗುತ್ತೆ, ಕಲ್ಕೊಳ್ತಾ ಹೋಗ್ಬೋದಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.